ವನ್ಯಧಾಮದಲ್ಲಿ ಬೇಟೆಗಾರರ ಮೇಲೆ ಶೂಟೌಟ್ ಪ್ರಕರಣ ಸಂಬಂಧ ಹನೂರಿನ ಶಾಗ್ಯ ವ್ಯಾಪ್ತಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿತ್ತು. ಶೂಟೌಟ್ ನಡೆದ ರಾತ್ರಿಯ ಟೈಮ್ ಟು ಟೈಮ್ ಘಟನಾವಳಿಗಳ ವಿವರ ನೀಡಲಾಗಿದೆ. ಆಗಸ್ಟ್ 14ರ ರಾತ್ರಿ 8 ಗಂಟೆಗೆ ಅರಣ್ಯಕ್ಕೆ ಬೇಟೆಗಾರರ ಪ್ರವೇಶದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೊಳೆ ಮುರಿದಟ್ಟಿ ಕಳ್ಳಬೇಟೆ ಶಿಬಿರದಿಂದ ಮಾಹಿತಿ ಸಿಕ್ಕಿತ್ತು. ವೈರ್ಲೆಸ್ ಮೂಲಕ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರು ವಾಚರ್ಗಳು. ಮಾಹಿತಿ ಆಧರಿಸಿ ಗಡಿಗೆಲ ಮರ ವಾಚ್ ಟವರ್ ಮೂಲಕ ಮಾನಿಟರ್ ಮಾಡಲಾಗಿತ್ತು. ರಾತ್ರಿ 11 ಗಂಟೆ ಸುಮಾರಿಗೆ ಕಾಡಿನಲ್ಲಿ ಜನರ ಓಡಾಟದ ಬಗ್ಗೆ ಪತ್ತೆಯಾಗಿರುತ್ತೆ. ತಕ್ಷಣ 12 ಸಿಬ್ಬಂದಿ 2 ತಂಡವಾಗಿ ಅರಣ್ಯದಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ. ಬೇಟೆಗಾರರ ಶೂಟೌಟ್ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅನ್ನೋದರ ವಿವರ ಲಭ್ಯ ಆಗಿದೆ. ವಾಚ್ ಟವರ್ ಮೂಲಕ ಮಾನಿಟರಿಂಗ್ ಮಾಡಲಾಗಿತ್ತು. 2 ತಂಡಗಳಾಗಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ವಾಚ್ ಟವರ್ನಲ್ಲಿ ಜನರ ಓಡಾಟ ಚಲನವಲನದ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಈ ಸಂದರ್ಭದಲ್ಲಿ 2 ತಂಡಗಳಾಗಿ ಕಾರ್ಯಾಚರಣೆ ಮಾಡಿರೋದಾಗಿ ವಿವರ ಲಭ್ಯ ಆಗಿದೆ. ಚಾಮರಾಜನಗರ ಜಿಲ್ಲೆ ಕಾವೇರಿ ವನ್ಯಧಾಮದಲ್ಲಿ ನಡೆದಂತ ಬೇಟೆಗಾರರ ಶೂಟೌಟ್ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿತು. ಮಧ್ಯರಾತ್ರಿ ಏನು ಕಾಡು ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಬಂದಂತವರು ಅರಣ್ಯ ಅಧಿಕಾರಿಗಳ ಗುಂಡಿಗೆ ಬಲಿಯಾಗಿದ್ರು. ಆ ಒಂದು ಬಲಿಯಾದಂತಹ ಸ್ಥಳದಲ್ಲಿ ನಾನು ಈಗಿದ್ದೀನಿ. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ನೀವು ಇಲ್ಲಿ ಗಮನಿಸಬಹುದು. ಏನು ಕಾವೇರಿ ವನ್ಯಧಾಮದಲ್ಲಿ ಬರ್ತಕ್ಕಂಥ ಕರಡಿಗುಡ್ಡ ಪ್ರದೇಶ ಏನಿದೆ, ಪ್ರದೇಶದಲ್ಲಿ 3 ಏನು ಬೇಟೆಗಾರರನ್ನ ಅರಣ್ಯ ಅಧಿಕಾರಿಗಳು ಗುಂಡಿಟ್ಟು ಕೊಂದಿರ್ತಕ್ಕಂಥದ್ದು. ಈ ಒಂದು ಎನ್ಕೌಂಟರ್ ಅಲ್ಲಿ 3 ಬಲಿಯಾಗ್ತಾರೆ, ಒಬ್ಬ ಇಲ್ಲಿಂದ ತಪ್ಪಿಸ್ಕೊಳ್ತಾರೆ. ಇಡೀ ರಾತ್ರಿ ನಡೆದಂತಹ ಘಟನಾವಳಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾನೀಗ ಮಾಡ್ತೀನಿ. ಏನು ಈ ಒಂದು ಕರಡಿಗುಡ್ಡ ಏನಿದೆ, ಗುಡ್ಡದಿಂದ ಸುಮಾರು 5 ಕಿಲೋಮೀಟರ್ಗಳ ದೂರದಲ್ಲಿ ಇರ್ತಕ್ಕಂತಹ ಹೊಳೆ ಮುರದಟ್ಟಿ ಕ್ಯಾಂಪ್ ಏನಿದೆ, ಕ್ಯಾಂಪ್ನಿಂದ ರಾತ್ರಿ 8 ಗಂಟೆಗೆ ಒಂದು ಮಾಹಿತಿ ಬರುತ್ತೆ. ಈ ಕಾವೇರಿ ವನ್ಯಧಾಮ ಏನಿದೆ, ಅರಣ್ಯ ಪ್ರದೇಶದ ಒಳಗಡೆ ಯಾರೋ ಸಂಚಾರವನ್ನ ಮಾಡ್ತಿದ್ದಾರೆ ಅಂತೇಳಿ ತಕ್ಷಣದಲ್ಲಿ ಕೂಡ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಅಲರ್ಟ್ ಆಗುವಂಥದ್ದು. ಅಲರ್ಟ್ ಆದಂತವರು ಏನು ರಾತ್ರಿ 11 ಗಂಟೆವರೆಗೂ ಕೂಡ ಇಲ್ಲಿ ಸಂಪೂರ್ಣವಾದ ವಾಚ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಏನು ಗಣಿಗೆಲ ಮರ ವಾಚ್ ಟವರ್ ಏನಿದೆ, ಆ ಒಂದು ಟವರ್ನಿಂದ ಹುಡುಕಾಟವನ್ನ ಮಾಡ್ತಾರೆ. ದಟ್ಟ ಕಾಡಿನ ನಡುವೆ ಏನು ರಾತ್ರಿ ಹೊತ್ತಿನಲ್ಲಿ ಬೆಳಕಿನ ಸಂಚಾರ ಯಾವ ಕಡೆ ಎಲ್ಲ ಆಗುತ್ತೆ ಅದನ್ನ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಗುಡ್ಡದ ಮೇಲ್ಭಾಗದಲ್ಲಿ ಬಂದು ಇಲ್ಲಿ ಯಾರ್ದಾದ್ರೂ ಓಡಾಟ ನಡೀತಿದ್ಯಾ ಅಂತದೊಂದನ್ನ ಚೆಕ್ ಮಾಡುವಂತ ಉದ್ದೇಶದಿಂದ ಅರಣ್ಯ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿಗಳು ಜೀಪನ್ನು ನಿಲ್ಲಿಸಿ ಈ ಒಂದು ಗುಡ್ಡದ ಹಿಂಭಾಗದಲ್ಲಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಆಗ ಬೆಳಗ್ಗಿನ ಜಾವ 5 ಗಂಟೆ ಆಗಿರುತ್ತೆ. ಈ ಸಂದರ್ಭದಲ್ಲೇ ಕೂಡ ಏನು ಮರಿಯಮಂಗಲ ಗ್ರಾಮದಿಂದ ಬಂದಿರತಕ್ಕಂತ ಅಂದ್ರೆ ಕಾಡು ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಬಂದಿರತಕ್ಕಂತ 4 ಗುಂಪು ಏನಿರುತ್ತೆ ಅದು ಇಲ್ಲಿ ಕೂತಿರುತ್ತೆ. ಈಗ ನೀವು ಇಲ್ಲಿ ಗಮನಿಸಬಹುದು, ಆ ಒಂದು ಟೇಪ್ ಏನ್ ಹಾಕಿದರೆ, ಆ ಟೇಪ್ ಹಾಕಿರುವಂತ ಪ್ರದೇಶದಲ್ಲಿ ಶೂಟೌಟ್ ಆಗಿರ್ತಕ್ಕಂಥದ್ದು. ಆ 4 ಕೂಡ ಆಂಟೋನಿ ಸ್ವಾಮಿ ಇರ್ಬೋದು, ಪೀಟರ್ ಇರ್ಬೋದು, ಕುಮಾರ್ ಹಾಗೆ ಮಹಿಮ್ದಾಸ್, ಆ 4 ಕೂಡ ಇರ್ತಾರೆ. ಅವರು ಕೂತಿರ್ತಕ್ಕಂಥ ಸ್ಥಳದಿಂದ ಸುಮಾರು 100-120 ಮೀಟರ್ಗಳ ಎಡಭಾಗಕ್ಕೆ ಕ್ಯಾಮ್ರಾ ಪ್ಯಾನ್ ಆಗುತ್ತೆ, ನೀವು ಇಲ್ಲಿ ಗಮನಿಸಬಹುದು. ಆ ಎಡಭಾಗದಲ್ಲಿ ಕಚ್ಚಾ ರಸ್ತೆಗೆ ಹೋಗುವಂತ ಸ್ಥಳ ಇದೆ. ಆ ಒಂದು ಸ್ಥಳದಲ್ಲಿ 2 ಬ್ಯಾಗ್ಗಳಲ್ಲಿ ಮಾಂಸವನ್ನ ಇಟ್ಟಿರ್ತಾರೆ. ಮತ್ತೊಂದು ಬ್ಯಾಗ್ ಇರುತ್ತೆ. ಅವರು ಏನು ಬೇಟೆ ಆಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಗನ್ಗಳೇನಿರುತ್ತೆ ಅಂದ್ರೆ ಬಂದೂಕುಗಳು, ನಾಡ ಬಂದೂಕುಗಳು, ಆ ಬಂದೂಕುಗಳು ತಂದಿರ್ತಕ್ಕಂಥದ್ದು, ಅವರ ಚಪ್ಪಲಿ ಇದ್ದಂಥದ್ದು, ಜೊತೆಗೆ ಆ ಒಂದು ಮದ್ದು ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು, ಟಾರ್ಚ್, ಹೆಡ್ ಟಾರ್ಚ್ ಅಂತ ನಾವೇನ್ ಹೇಳ್ತೀವಿ, ತಲೆಗೆ ಹಾಕೊಂಡು ಹೋಗುವಂತಹ ಒಂದು ಲೈಟ್ ಏನಿರುತ್ತೆ, ಆ ಲೈಟ್, ಅವೆಲ್ಲವೂ ಕೂಡ ಅಂದ್ರೆ ಒಟ್ಟು ಒಂದು 3 ಬ್ಯಾಗ್ ಇರುತ್ತೆ. ಆ ಬ್ಯಾಗ್ಗಳನ್ನ ಅಲ್ಲಿರಿಸಿ ಅವರು ಬಂದು ಇಲ್ಲಿ ಕುಳಿತಿರ್ತಾರೆ. ಇಲ್ಲಿ ಕುಳಿತಿದ್ದಂತ ಸಂದರ್ಭದಲ್ಲಿ ಯಾವಾಗ 5 ಗಂಟೆಗೆ ಅರಣ್ಯ ಸಿಬ್ಬಂದಿಗಳು ಬೆಟ್ಟವನ್ನ ಅಂದ್ರೆ ಈ ಗುಡ್ಡವನ್ನ ಹತ್ತುತ್ತಾ ಇರ್ತಾರೆ, ಆ ಒಂದು ಸಪ್ಪಳ ಆದ ತಕ್ಷಣವೇ ಕೂಡ ಅವರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ತಮ್ಮಲ್ಲಿದ್ದಂತಹ ನಾಡ ಬಂದೂಕು ಏನಿರುತ್ತೆ, ಆ ನಾಡ ಬಂದೂಕಿಂದ ಅವರು ಶೂಟ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಅದು ಮಿಸ್ಫೈರ್ ಆದ ಕಾರಣದಲ್ಲೇ ಸಿಬ್ಬಂದಿಗಳು ಏಕಾಏಕಿ ತಮ್ಮ ಜೀವ ರಕ್ಷಣೆಗಾಗಿ ಅವರ ಮೇಲೆ ಶೂಟ್ ಅನ್ನು ಮಾಡ್ತಾರೆ. ಇದು ನಡೆಯುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.